ಕೆಎಸ್ಆರ್ಟಿಸಿ ಹಿಂಬದಿ ಚಕ್ರಕ್ಕೆ ಸಿಲುಕಿ ಸೊಂಟ ಕಾಲು ಮುರಿದ ಹೆಣ್ಣು ನಾಯಿಗೆ ಚಿಕಿತ್ಸೆ ನೀಡಿ ಮಾನವೀಯತೆ ಮೆರೆದ ವೈದ್ಯ. ಈ5 ನ್ಯೂಸ್ಗೆ ಸ್ವಾಗತ. ಬಸ್ಕೋ ಲಾರಿಗೋ ಬೈಕ್ಗೋ ಸಿಲುಕಿ ಗಾಯಗೊಂಡು ಒದ್ದಾಡ್ತಿದ್ರು ಸಹ ಹತ್ರ ಬಂದ್ರು ಮುಟ್ಟದೆ ಬಾಯಾರಿಕೆಗೆ ದಾಹ ಅಂತ ಅರಚುತ್ತಿದ್ರು ಸಹ ಒಂದು ತೊಟ್ಟು ನೀರು ಕುಡಿಸದ ನಮಗ್ಯಾಕಪ್ಪ ಬಂತು ಈ ಉಸಾಬರಿ ಅನ್ನುತ್ತಾ ಒಂದು ಸೆಲ್ಫಿ ಅಥವಾ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹರಿಬಿಡುವ ಕಾಲ ಇದು. ಇಂಥ ಕಾಲದಲ್ಲಿ ಬೀದಿ ನಾಯಿಯೊಂದು ಸರ್ಕಾರಿ ಬಸ್ಗೆ ಸಿಲುಕಿ ಸೊಂಟ ಕಾಲುಗಳ ಮೇಲೆ ಚಕ್ರ ಹರಿದ ಪರಿಣಾಮ ನಡೆಯಲಾಗದೆ ಒದ್ದಾಡ್ತಿದ್ದಂತಹ ಮನಕಲಕುವ ದೃಶ್ಯವನ್ನ ಕಂಡ ವೈದ್ಯರೊಬ್ಬರು ಸ್ಥಳದಲ್ಲಿ ತನ್ನ ಸಹಾಯಕರೊಟ್ಟಿಗೆ ನಾಯಿಗೆ ಚಿಕಿತ್ಸೆ ನೀಡಿ ಮಾನವೀಯತೆ ಮೆರೆದಿರುವ ಘಟನೆ ಮಾಲೂರು ತಾಲೂಕು ಮಾಸ್ತಿ ಗ್ರಾಮದಲ್ಲಿ ನಡೆದಿದೆ. ಮಾಸ್ತಿಯ ಎನ್ಎಂಆರ್ ಬಿಲ್ಡಿಂಗ್ ಮುಂಭಾಗ ಈ ಮನಕಲಕುವ ಘಟನೆಗೆ ಸಾಕ್ಷಿಯಾಗಿದ್ದು, ಪವಿತ್ರ ಈದ್ ಮಿಲಾದ್ ಹಬ್ಬದ ದಿನವೇ ದೀಕ್ಷಾ ಕ್ಲಿನಿಕ್ನ ಡಾಕ್ಟರ್ ಮಹಮ್ಮದ್ ಯೂಸೆಫ್ ಜೊತೆಗೆ ವರಲಕ್ಷ್ಮಿ ಹಾಗೂ ಸಿಂಧು ಎಂಬ ನರ್ಸ್ಗಳು ಸಾವು ಬದುಕಿನ ನಡುವೆ ಒದ್ದಾಡ್ತಿದ್ದ ನಾಯಿಗೆ ಪುನರ್ಜನ್ಮ ನೀಡಿ ಪುಣ್ಯದ ಕೆಲಸ ಮಾಡಿದ್ದಾರೆ ಅಂತ ಅಲ್ಲಿ ನೆರೆದಿದ್ದ ಜನತೆ ವೈದ್ಯರ ಸೇವೆಗೆ ಮನಸಾರೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ವೈದ್ಯ ಡಾಕ್ಟರ್ ಮಹಮ್ಮದ್ ಯೂಸೆಫ್ ರವರು ಅಪಘಾತದಿಂದ ಸಿಲುಕಿ ಒದ್ದಾಡ್ತಿದ್ದ ನಾಯಿಗೆ ನೋವು ನಿವಾರಕ ಲಸಿಕೆ ನೀಡಿ ಮುಲಾಮು ಹಾಕಿ ಬ್ಯಾಂಡೇಜ್ ಸುತ್ತಿ 1 ಗಂಟೆ ಸಮಯ ಚಿಕಿತ್ಸೆ ನೀಡಿ ಕಣ್ಣೀರು ಹಾಕ್ತಿದ್ದ ನಾಯಿಯ ಕಣ್ಣೀರು ಒರೆಸುವ ಕಾರ್ಯ ಮಾಡಿ ಸಾರ್ವಜನಿಕ ವಲಯ ದೀಕ್ಷಾ ಕ್ಲಿನಿಕ್ ವೈದ್ಯರ ಸೇವೆಯನ್ನ ಮಾತನಾಡುವಂತೆ ಮಾಡಿದೆ. ನಾಯಿಗೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಎನ್ಎಂಆರ್ ಬಿಲ್ಡಿಂಗ್ ಮಾಲೀಕ ವೆಂಕೋಬರಾವ್, ಹೇಮಾ ಲ್ಯಾಬ್ ಸೆಂಟರ್ ಮಾಲೀಕ ಅಂಬರೀಶ್, ಈ5 ನ್ಯೂಸ್ ಸಂಪಾದಕರಾದ ಇನಾಯತ್ ಕೂಡ ಜೊತೆಗಿದ್ರು. ಚಿಕಿತ್ಸೆ ಬಳಿಕ ಚೇತರಿಸಿಕೊಳ್ತಿರುವ ಮೂಕ ಪ್ರಾಣಿ ನಾಯಿಯ ಪ್ರಾಣ ಉಳಿಸಿದ ಪ್ರತಿಯೊಬ್ಬರಿಗೂ ವಾಹಿನಿ ಪರವಾಗಿ ತುಂಬು ಹೃದಯಗಳನ್ನ ಸಲ್ಲಿಸಲಾಗುತ್ತಿದೆ. ಎರಡು ಕಾಲು ಮುಂಗಡೆ ಕಾಲನ್ನು ಸೇಫ್ಟಿ ಇದೆ. ये अब तो पट्टी बनेंगे, बाद में क्या है ಈರಪ್ಪ ಇದೆ ಮೋಟರ್ ಬೇಡ ಪ್ಲಾಸ್ಟರ್ ಬರುತ್ತಲ್ಲ ಮನೆ ಸ್ವಲ್ಪ ಮೇಲೆ ಕಪ್ಪು ಮೇಲೆ
नहीं ये यहाँ इतना ಹೋಗು ತಗೋಣ ಹೋಗು ತಗೋ ಗಾಡಿ ಆಫ್ ಮಾಡೋಣ ಇಲ್ಲಾಂದ್ರೆ ಮುಂದಕ್ಕೆ ಹೋಗು ಸೌಂಡ್ ಅದು ಇರುತ್ತಲ್ಲ ಏನು ಸ್ವಲ್ಪ ತುಂಬ अच्छा था 2 दिन जाना